ಇತ್ತೀಚೆಗೆ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ರಾಜ್ ಹೃದಯಾಘಾತದಿಂದ ಮೃತಪಟ್ಟ ಆ ನೋವು ಕನ್ನಡ ಚಿತ್ರರಂಗವನ್ನ, ಅವರ ಕುಟುಂಬವನ್ನ ಹೇಗೆ ಕಾಡ್ತಾ ಇದೆ ಅನ್ನೋದನ್ನು ನೋಡ್ತಿದ್ದೇವೆ. ಉತ್ತಮ ಜೀವನ ಶೈಲಿ, ಒಳ್ಳೆ ಆಹಾರ, ವ್ಯಾಯಾಮ ಅಂತ ಫಿಟ್ ಅಂಡ್ ಫೈನ್ ಆಗಿದ್ದ ದಿಲೀಪ್ ರಾಜ್ ಅಗಲಿಕೆಯನ್ನ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ನಿಧನದ ಬಳಿಕ ಅತಿ ಹೆಚ್ಚು ಕಾಡೋ ಸಾವು ಅಂದ್ರೆ ಅದು ಹ್ಯಾಂಡ್ಸಮ್ ಹಂಕ್ ದಿಲೀಪ್ ರಾಜ್ ಅವರದ್ದು ಅನ್ನೋದು ಬಹುತೇಕರ ಅಭಿಪ್ರಾಯ ಕೂಡ ಹೌದು. ಹಾಗೆ ಈ ಸಾವು ನ್ಯಾಯವೇ? ಆ ದೇವ್ರ ಕಣ್ಣಿಲ್ವಾ? ದೇವರಿದ್ದಾನ ಇಲ್ವಾ? ಒಳ್ಳೆಯವರಿಗೆ ಯಾಕೆ ಈ ರೀತಿ ಸಾವು ಕೊಡ್ತೀಯಾ ತಂದೆ ಅಂತ ದೇವರನ್ನ ಅನೇಕ ಮಂದಿ ದೂಷಿಸ್ತಿದ್ದಾರೆ ಕೂಡ. ಅವರನ್ನ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ನೋಡಿ ಇಷ್ಟಪಟ್ಟವರಿಗೆ ಅವರ ಸಾವನ್ನ ಅರಗಿಸಿಕೊಳ್ಳೋದಕ್ಕಾಗ್ತಿಲ್ಲ ಅಂದ್ರೆ ಅವರ ಪತ್ನಿಯ ಪರಿಸ್ಥಿತಿ ಹೇಗಿರಬೇಡ ಹೇಳಿ. ಪತ್ನಿ ಶ್ರೀ ವಿದ್ಯಾ ಅವರ ನೋವು ಯಾರಿಗೂ ಬೇಡ. ಬರೋಬ್ಬರಿ 25 ವರ್ಷಗಳ ಸುದೀರ್ಘ ದಾಂಪತ್ಯ, ಈಗ ಪತಿ ಇಲ್ಲದ ನೋವು. ಪ್ರತಿ ಕ್ಷಣವೂ ಪತಿಯ ಯೋಚನೆಯಲ್ಲೇ ಕಾಲ ಕಳೆಯುವಂತಾಗಿದೆ. ನೀನಿಲ್ಲದೆ ನಾನು ಹೊಸ ಜೀವನ ಕಟ್ಕೊಳ್ಳುವೆ, ಆದರೆ ಮನಸ್ಸಿಗೆ ಶಾಂತಿನೇ ಇಲ್ವಲ್ಲ ಅಂದಿದ್ದ ಶ್ರೀ ವಿದ್ಯಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೇವರ ಬಗ್ಗೆ ಹಾಕಿರುವಂತಹ ಪೋಸ್ಟ್ ಒಂದು ತುಂಬಾನೇ ವೈರಲ್ ಆಗ್ತಿದೆ. ಈ ಪೋಸ್ಟ್ ನೋಡಿದ ಹಲವರು ಹೌದಲ್ವಾ, ಈ ಮಾತು ಕೂಡ ಸತ್ಯವೇ ಅಂದಿದ್ದಾರೆ. ಹಾಗಿದ್ರೆ ಶ್ರೀ ವಿದ್ಯಾ ಅವರ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನೇ ನೋಡ್ತಾ ಹೋಗೋಣ. ನನಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನನ್ನಿಸ್ತಾ ಇದೆ ಅಂದರೆ, ಒಂದು ಸಂಸಾರ ಹೇಗಿರಬೇಕು ಅಂದರೆ ಒಬ್ಬ ಗಂಡ ಹೆಂಡತಿಯನ್ನ ಯಾವಾಗಲೂ ಹೊಡಿತಿರ್ಬೇಕು, ಕುಡಿದು ಬಂದು ಗಲಾಟೆ ಮಾಡ್ತಾ ಇರಬೇಕು. ಒಬ್ಬ ಹೆಂಡತಿ ಯಾವಾಗಲೂ ಗಂಡನನ್ನೇ ದೂಷಿಸ್ತಾ ಇರಬೇಕು. ಮಕ್ಕಳು ತಂದೆ ತಾಯಿಯನ್ನ ಗೌರವಿಸಬಾರ್ದು, ತಂದೆ ತಾಯಿಯೂ ಅಷ್ಟೇ ಮಕ್ಕಳನ್ನ ಯಾವಾಗಲೂ ದೂಷಿಸ್ತಾ ಇರಬೇಕು. ಒಂದು ಮನೆಯಲ್ಲಿ ಶಾಂತಿ, ನೆಮ್ಮದಿ ಅನ್ನೋದೇ ಇರಬಾರ್ದು. ಒಬ್ರು ಇನ್ನೊಬ್ರು ಕಿತ್ತಾಡ್ಕೊಂಡಿರ್ಬೇಕು. ಯಾಕಂದ್ರೆ ದೇವರಿದ್ದಾನೆ, ಹುಷಾರಾಗಿರಿ. ಯಾರ ಮನೆ ಚೆನ್ನಾಗಿದೆ, ಯಾರ ಮನೆಯಲ್ಲಿ ಯಾವಾಗಲೂ ನಗು ಇರುತ್ತೆ, ಯಾರು ತುಂಬ ಖುಷಿಯಿಂದ ಬದುಕ್ತಿರ್ತಾರೋ ಅಂಥವರ ಮನೆಯ ಮೇಲೆ ಅವನಿಗೆ ಅಂದರೆ ದೇವರಿಗೆ ಯಾವಾಗಲೂ ಕಣ್ಣಿರುತ್ತೆ. ದೇವರಿದ್ದಾನೆ, ಹುಷಾರಾಗಿರಿ. ಅವನು ನಿಮ್ಮ ಸಂಸಾರವನ್ನು ಖಂಡಿತವಾಗಿಯೂ ಬಿಡುವುದಿಲ್ಲ, ಖಂಡಿತ ನಾಶ ಮಾಡದೆ ಬಿಡುವುದಿಲ್ಲ. ದೇವರಿದ್ದಾನೆ, ಹುಷಾರಾಗಿರಿ ಅಂತ ಶ್ರೀ ವಿದ್ಯಾ ಬರೆದುಕೊಂಡಿದ್ದಾರೆ. ಅಂದರೆ ಬಾಳಿ ಬದುಕಬೇಕು ಅಂತ ಹೇಳಿ ಕುಟುಂಬದ ಜೊತೆಗೆ ಪ್ರತಿ ಕ್ಷಣವನ್ನು ಖುಷಿ ಖುಷಿಯಿಂದ ಕಳೆಯುವಂತಹ ವ್ಯಕ್ತಿಗಳ ಬದುಕನ್ನ ಅರ್ಧಕ್ಕೆ ಆ ದೇವರು ಮುಗಿಸ್ಬಿಡ್ತಾನೆ ಅಂತ ಹೇಳಿ ಶ್ರೀ ವಿದ್ಯಾ ಅವರು ತಮ್ಮ ನೋವನ್ನ ಈ ಪರಿ ತೋಡ್ಕೊಂಡಿದ್ದಾರೆ.